ಸ್ನೇಹಿತರೆ, ರಾಜಕಾರಣ ಅನ್ನೋದೇ ಹಿಂಗೆ ರೊಟ್ಟಿ ತಿರುವು ಹಾಕಿದಂತೆ. ಯಾವ ಕ್ಷಣದಲ್ಲಿ ಬೇಕಾದರೂ ರಾಜಕಾರಣಿಗಳು ಬದ್ಧ ವೈರಿಗಳಿದ್ದವರು ಮಿತ್ರರಾಗ್ತಾರೆ, ಮಿತ್ರರಿದ್ದವರು ಶತ್ರುಗಳಾಗ್ತಾರೆ. ಈ ಹಿಂದೆ ತಾವೇ ಕೊಟ್ಟಂತ ಸ್ಟೇಟ್ಮೆಂಟ್ ಗಳನ್ನ ಮರ್ತು ಬಿಟ್ಟಿರ್ತಾರೆ ರಾಜಕಾರಣಿಗಳು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ಟೇಟ್ಮೆಂಟ್ ಗಳನ್ನ ಬದಲಾಯಿಸ್ತಾರೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ, 2011ರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಾಗ ರಾಜ್ಯಪಾಲರು, ಆಗ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿತ್ತು. ಈಗ ಉಲ್ಟಾ ಆಗಿದೆ, ಕೇಂದ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಆಗ ಯಡಿಯೂರಪ್ಪ ಅವರ ವಿರುದ್ಧ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ಕ್ರಮನ ಇದೇ ಸಿದ್ದರಾಮಯ್ಯನವರು ಬೆಂಬಲಿಸಿದ್ರು. ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡಿದರೆ ತನಿಖೆನ ಎದುರಿಸ್ಲಿ ಅಂತ. ಆದ್ರೆ ಈಗ ಅವರ ವಿರುದ್ಧ ಅಂತಹುದೇ ಕ್ರಮಕ್ಕೆ ರಾಜ್ಯಪಾಲರು ಮುಂದಾದ್ರೆ ಇದೇ ಸಿದ್ದರಾಮಯ್ಯನವರು ರಾಜಭವನನ ಬಿಜೆಪಿಗರು ಮತ್ತು ಜೆಡಿಎಸ್ ನವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ನೋಟಿಸ್ ಕೊಡೋ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 2011ರಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ನೋಟಿಸ್ ಕೊಡುವಾಗ ಅಧಿಕಾರ ಇತ್ತ? ಹಾಗಾಗಿ ನಾನು ಹೇಳಿದ್ದು ಸ್ನೇಹಿತರೆ, ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ನಾಯಕರು ಈ ಹಿಂದೆ ತಾವೇ ಕೊಟ್ಟಂತ ಸ್ಟೇಟ್ಮೆಂಟ್ ಗಳಿಗೆ ಬದ್ಧರಾಗಿರೋದಿಲ್ಲ. ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸಿಎಂ ಆಗಿ ಸಿದ್ದರಾಮಯ್ಯನವರು ಬಹಳ ದಿನ ಮುಂದುವರಿಯೋದಿಲ್ಲ. ಆಗಸ್ಟ್ 13ನೇ ತಾರೀಕು ಸಿದ್ದೂರ ಬರ್ತ್ಡೇ ಇದೆ. ಅದರ ಒಳಗೆ ರಾಜ್ಯಪಾಲರು ಸಿದ್ದರಾಮಯ್ಯಗೆ ಶಾಕ್ ಕೊಡೋದಿಕ್ಕೆ ನಿರ್ಧಾರ ಮಾಡಿಯಾಗಿದೆ. ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನೋ ಮಾತುಗಳೇ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಹಿಡಿತಾರಾ? ಒಂದ್ ವೇಳೆ ಕುರ್ಚಿಗೆ ಅಂಟಿಕೊಂಡೇ ಕೂರೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ರಣತಂತ್ರ ಏನಾಗಿರುತ್ತೆ? ಆ ಕಡೆ ದಲಿತ ಸಿಎಂ ಬೇಕು ಅನ್ನೋ ಕೂಗು ಸಹ ಹೇಳ್ತಾ ಇದೆ. ಪರಮೇಶ್ವರ್ ಅವರು ವೇಣುಗೋಪಾಲ್ ಅವರ ಜೊತೆ ಮಾಡಿದಂತ ಸಭೆಯಲ್ಲಿ ನಾನ್ ಯಾಕೆ ಸಿಎಂ ಆಗಬಾರ್ದು, ನನಗೂ ಒಂದು ಅವಕಾಶ ಕೊಡಿ ಅನ್ನೋ ಆಸೆನ ವ್ಯಕ್ತಪಡಿಸಿರೋದು ಇದಕ್ಕೆ ಕಾರಣ. ಏನ್ ಈ ಬೆಳವಣಿಗೆ? ನಿಜಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ದಿನಗಳು ಬಹಳಷ್ಟು ಹತ್ತಿರದಲ್ಲಿದಾವ. ಹಾಗಾದ್ರೆ ಆ ಕುರ್ಚಿಗೆ ಯಾರು ಬಂದು ಕೂರ್ಬೋದು? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ದೋಸ್ತಿಗಳು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಗೆ ವಿರುದ್ಧವಾಗಿ ಕಾಂಗ್ರೆಸ್ನವರು ಸಹ ಪ್ರಶ್ನೆ ಕೇಳಿ ಅಭಿಯಾನ ಮಾಡಿದ್ದಾರೆ. ಸ್ನೇಹಿತರೆ, ಈಗ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಒಂದು, ರಾಜ್ಯಪಾಲರು ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಂಡಿದೆ, ರಾಜ್ಯಪಾಲರು ತಮ್ಮ ನೋಟಿಸ್ ಅನ್ನು ವಾಪಸ್ ತೆಗೆದುಕೊಳ್ಬೇಕು. ಟಿ.ಜೆ. ಅಬ್ರಾಹಂ ಅವರ ಮನವಿ ಏನಿದೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋದು, ಅದನ್ನೂ ಸಹ ತಿರಸ್ಕಾರ ಮಾಡಬೇಕು ಅನ್ನೋ ಒತ್ತಡನ ರಾಜ್ಯಪಾಲರ ಮೇಲೆ ಈಗ ರಾಜ್ಯ ಸರ್ಕಾರ ಸಂಪುಟದ ಮೂಲಕ ಹಾಕಿದೆ. ಈಗ ರಾಜ್ಯಪಾಲರ ಬಳಿ 2 ಆಯ್ಕೆ ಇದೆ. ಒಂದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು, ಅಥವಾ ಸಿದ್ದರಾಮಯ್ಯ ಸಂಪುಟ ಏನು ಕೊಟ್ಟಿದೆ ಉತ್ತರ ಅದಕ್ಕೆ ಸಂತೃಪ್ತಿ ಹೊಂದಿ ತನಿಖೆ ಅಗತ್ಯ ಇಲ್ಲ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರಬಹುದು. ಆದ್ರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡುವ ಸಾಧ್ಯತೆಗಳೇ ದಟ್ಟವಾಗಿವೆ. ಹಾಗಾಗಿ ಕಾಂಗ್ರೆಸ್ನ ಎಐಸಿಸಿ ಅವರು ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ರನ್ನು ರಾಜ್ಯಕ್ಕೆ ಕಳಿಸಿ ರಿಪೋರ್ಟ್ ತರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ನಂಬುತ್ತಿರೋ ಬಿಡ್ತಿರೋ, ಈಗಾಗ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ. ನಿಮ್ಮ ವಿರುದ್ಧ ತನಿಖೆಗೆ ಏನಾದ್ರೂ ರಾಜ್ಯಪಾಲರು ಆದೇಶ ಕೊಟ್ರೆ ನೀವು ಕುರ್ಚಿಯಿಂದ ಇಳಿಯಬೇಕಾಗತ್ತೆ, ಅದಕ್ಕೆ ಸಿದ್ಧರಾಗಿರಿ ಅಂತ. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತು, ಈ ಮುಡಾ ಹಗರಣ ಬಯಲಿಗೆ ಬರೋದ್ರ ಹಿಂದ್ಗಡೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ ಅಂತ. ಎಚ್.ಡಿ. ಕುಮಾರಸ್ವಾಮಿ ಅವರು ಬಾಂಬ್ ಸಿಡಿಸಿದ್ರು. ವಿಜೇಂದ್ರ ಅವರು ಸಹ ಸ್ವಪಕ್ಷದವರೇ ಈ ಹಗರಣನ ನಮ್ ಕೈಗೆ ಕೊಟ್ಟಿರೋದು ಅನ್ನುವುದನ್ನು ಸಹ ಸ್ಪಷ್ಟವಾಗಿ ಹೇಳಿದ್ರು. ಈಗ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಕತ್ತಿ ಮಸದಂತಹ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋಕೆ ಬಿಡ್ತಾರಾ? ಮೇಲ್ನೋಟಕ್ಕೆ ಇದು ಅಂದುಕೊಳ್ಳುವಷ್ಟು ಸುಲಭ ಇಲ್ಲ. ಹಾಗಾಗಿ ನಾನು ಹೇಳಿದ್ದು, ಈಗಾಗಲೇ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶದ ಮಾದರಿನಲ್ಲಿ ದೊಡ್ಡ ಸಮಾವೇಶನ ಸಂಘಟಿಸೋದಿಕ್ಕೆ ಆಗಸ್ಟ್ 9ನೇ ತಾರೀಕು ಭರ್ಜರಿ ಸಮಾವೇಶ ಮಾಡೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿದ್ದಾರೆ. ಆ ಸಮಾವೇಶದಲ್ಲೇ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತೊಡೆ ತಟ್ಟಲಿದ್ದಾರೆ. ಈ ವಿಷಯ ಗೊತ್ತಾಗಿ ಹೈಕಮಾಂಡ್ ಅವರು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ರನ್ನ ಡೆಲ್ಲಿನಿಂದ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಿ ಅಲ್ಲಿಯ ವರದಿನ ನಮ್ಗೆ ಕೊಡಿ ಅಂತ ಕೇಳಿರೋದು. ಅಂದ್ರೆ ಕಾಂಗ್ರೆಸ್ ಒಳವಲಯದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ, ಬೂದಿ ಮುಚ್ಚಿದ ಕೆಂಡದಂತಿರೋದು ಸ್ಪಷ್ಟ. ಸ್ನೇಹಿತರೆ, ನೀವು ಕೇಳ್ಬೋದು, ಕೇಜ್ರಿವಾಲ್ ಅವರು ಸಹ ಇಂತಹುದ್ದೇ ಸಿಮಿಲರ್ ಇರ್ತಕ್ಕಂತ ಪ್ರಕರಣನ ಎದುರಿಸ್ತಾ ಇದ್ದಾರೆ. ಅವರಿಗೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅವರು ಸಹ ಈಗ ಜೈಲಿಗೆ ಹೋಗಿದ್ರು
ಮುಖ್ಯಮಂತ್ರಿಯಾಗಿ ಮುಂದುವರೆದಿಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಕೇಜ್ರಿವಾಲ್ ಅವರ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಲಿಸಿಕೊಂಡ್ರೆ ಚಿಕ್ಕದು ಮತ್ತು ಸೀಮಿತ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ದು ಹಾಗಲ್ಲ. ಆಲ್ಮೋಸ್ಟ್ ಆಲ್ ಭಾರತದ ಎಲ್ಲ ರಾಜ್ಯಗಳಲ್ಲೂ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಲೋಕಸಭೆಯ ವಿಪಕ್ಷ ನಾಯಕರು ಈಗ ಕಾಂಗ್ರೆಸ್ನವರೇ ಆಗಿರೋದ್ರಿಂದ ಆಡಳಿತ ಪಕ್ಷ ಬಿಜೆಪಿ ಮೇಲೆ ಸವಾರಿ ಮಾಡಬೇಕಾದ್ರೆ ತಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ನಾಯಕರು ಶುದ್ಧ ಹಸ್ತರಾಗಿರ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ. ನೀವೇ ನೋಡಿ, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಭ್ರಷ್ಟಾಚಾರದ ಉದಾಹರಣೆನೇ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರ ಬಾಯಿ ಮುಚ್ಚಿದ್ರು. ಸಿದ್ದರಾಮಯ್ಯನವರೇ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನೇ ಸಂಸತ್ತಿನಲ್ಲಿ ಉಲ್ಲೇಖ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಡೋದಕ್ಕೆ ರಾಹುಲ್ ಗಾಂಧಿ ಕೈಲಿ ಆಗಿರ್ಲಿಲ್ಲ. ಆಗಿನಿಂದ ರಾಹುಲ್ ಗಾಂಧಿ ಸಹ ಸಿದ್ದು ವಿರುದ್ಧ ಕೋಪೋದ್ರಿಕ್ತಗೊಂಡಿದ್ದಾರೆ. ನಾವಿಲ್ಲಿ ಆಡಳಿತ ಪಕ್ಷ ಬಿಜೆಪಿಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ, ನೀವಿಲ್ಲಿ ಹಗರಣಗಳ ಮೇಲೆ ಹಗರಣ ಮಾಡಿಕೊಂಡು ಸರ್ಕಾರದ ಇಮೇಜ್ಗೆ ಧಕ್ಕೆ ತಂದಿದ್ದೀರಾ ಅಂತ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕೇಳ್ಬೋದು, ಪ್ರಕರಣ ದಾಖಲಾದ ಮಾತ್ರಕ್ಕೆ ರಾಜೀನಾಮೆ ಕೊಡ್ಬೇಕಾ, ಅವ್ರಿನ್ನೂ ಆರೋಪಿ ಆಗಿರ್ತಾರಲ್ಲ ಅಂತ. ಇಲ್ಲಿ ಪ್ರಶ್ನೆ ಆರೋಪ ಸಾಬೀತಾಗೋದ್ರ ಬಗ್ಗೆ ಅಥವಾ ಇನ್ನೂ ಆರೋಪಿ ಆಗಿರೋದ್ರ ಬಗ್ಗೆ ಅಲ್ಲ, ನೈತಿಕತೆಯ ಬಗ್ಗೆ ಬರುತ್ತೆ. ಸಿದ್ದು ಹೆಸರಾಗಿರೋದೇ ನೈತಿಕತೆಗೆ. ಈ ಹಿಂದಿನಿಂದಲೂ ಸಹ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಸೂಕ್ತ ದಾಖಲೆ ಮತ್ತು ವಾಸ್ತವ ಸಂಗತಿಗಳನ್ನು ಇಟ್ಕೊಂಡೇ ಮಾತಾಡೋದು. ಅಂತ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಆರೋಪ ಕೇಳಿ ಬಂದಾಗ ಅದೇ ರೀತಿ ನಡೆದುಕೊಳ್ಳಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಇಲ್ಲಿದೆ. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ. ಇದರ ಅರ್ಥ ರಾಜೀನಾಮೆ ನಾನು ಕೊಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದೇ ಒಳ್ಳೇದು. ಯಾಕೆ ಅಂದ್ರೆ ಈಗೇನಾದ್ರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರು ಅಂತ ತಿಳ್ಕೊಳ್ಳಿ, ಆ ತನಿಖೆನ ಸರ್ಕಾರದ ಅಂಡರ್ ನಲ್ಲಿ ಬರ್ತಕ್ಕಂಥ ಏಜೆನ್ಸಿನೇ ಮಾಡೋದಾದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಈಗ ದೂರು ಕೊಟ್ಟಿರ್ತಕ್ಕಂಥ ದೂರುದಾರ TJ ಅಬ್ರಾಮ್ ಅವರೇನಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಿದ್ದೂರ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಡಿಮ್ಯಾಂಡ್ ಏನಾದ್ರೂ ಇಟ್ರೆ, ಸಹಜವಾಗಿ ಇಲ್ಲಿ ಅವರದ್ದೇ ಸರ್ಕಾರದ ಇದೆ, ಅವರದ್ದೇ ತನಿಖಾ ಸಂಸ್ಥೆಗಳ ಅಂಡರ್ ನಲ್ಲಿ ತನಿಖೆ ಮಾಡಿದ್ರೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅದರ ಮೇಲೆ ಪ್ರಭಾವ ಬೀರೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ತನಿಖೆನ CBIಗೆ ಕೊಡಬೇಕು ಅಂತ ಮನವಿದಾರರೇನಾದ್ರೂ ಮನವಿ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ, ಒಂದು ಪಕ್ಷ ಇದು CBI ಹೋದ್ರೆ ಆಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾಗತ್ತೆ. ಅಲ್ಲಿವರೆಗೂ ಹೋಗೋದಕ್ಕೂ ಮುಂಚೆನೆ ಪ್ರಕರಣ ದಾಖಲಾದ ತಕ್ಷಣ ಸಿದ್ದೂರವರು ರಾಜೀನಾಮೆ ಕೊಟ್ರು, ನೈತಿಕ ಹೊಣೆಗಾರಿಕೆ ಹೊತ್ತು ಸಿದ್ದು ರಾಜೀನಾಮೆ ಕೊಟ್ರು ಅಂತ ಜನ ಮಾತಾಡಿಕೊಳ್ಳಬೇಕು. ಅಷ್ಟರ ಮಟ್ಟಿಗಾದ್ರೂ ಸಿದ್ದೂರವರು ಪಾರದರ್ಶಕತೆ ಪ್ರದರ್ಶಿಸಬೇಕು ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ತಕ್ಷಣ ಸಿದ್ದು ರಾಜೀನಾಮೆ ಕೊಡೋದು ಒಳ್ಳೇದು. ಇಲ್ಲಿ ಕೇಜ್ರಿವಾಲ್ದು ಮತ್ತು ಹೇಮಂತ್ ಸೊರೇನ್ ಅವರ ಪ್ರಕರಣ ಸಿದ್ದರಾಮಯ್ಯನವರಿಗೆ ಅಪ್ಲೈ ಆಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಕೇಜ್ರಿವಾಲ್ ಅವ್ರ ಪಕ್ಷದಲ್ಲಿ ಅವರೇ ರಾಜ, ಹೇಮಂತ್ ಸೊರೇನ್ ಅವ್ರ ಪಕ್ಷದಲ್ಲಿ ಅವರೇ ರಾಜ. ಪಕ್ಷದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಹಾಗಾಗಿ ಅವರು CM ಕುರ್ಚಿನಲ್ಲೇ ಮುಂದುವರೆದಿದ್ರು ಪ್ರಕರಣ ದಾಖಲಾದ್ರೂ ಕೂಡ. ಆದ್ರೆ ಕಾಂಗ್ರೆಸ್ನಲ್ಲಿ ಹಂಗಿಲ್ವಲ್ಲ. ಸಿದ್ದರಾಮಯ್ಯನವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ. ಅದೊಂದು ರಾಷ್ಟ್ರೀಯ ಪಕ್ಷ, ನಿರ್ಣಯ ತೆಗೆದುಕೊಳ್ಳುವುದು ಹೈಕಮಾಂಡ್. ಅವ್ರೇನಾದ್ರೂ ರಾಜೀನಾಮೆಗೆ ಸೂಚನೆ ಕೊಟ್ರೆ ಸಿದ್ದು ರಾಜೀನಾಮೆ ಕೊಡಲೇಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಬಿಜೆಪಿಯ ಚಾಣಾಕ್ಷ ನಡೆ ಇದೆ. ಸಿದ್ದರಾಮಯ್ಯನವರನ್ನೇನಾದ್ರೂ ಕೆಳಗಿಳಿಸಿದ್ದೇ ಆದರೆ ಕುರುಬ ಸಮುದಾಯದ ಮತಗಳು ಮತ್ತು ದಲಿತ ಮತ್ತು ಹಿಂದುಳಿದ ಸಮುದಾಯದ ಮತಗಳು ಒಡೆದು ಛಿದ್ರ ಆಗುತ್ತೆ. ಆಗ ಅದರಿಂದ ಅನುಕೂಲ ಆಗೋದು ಬಿಜೆಪಿಗೆ. ಹಾಗಾಗಿ ಬಿಜೆಪಿ ಸಹ ಒಂದು ಸ್ಟ್ರಾಟಜಿ ಮಾಡಿದೆ. ಸಿದ್ದರಾಮಯ್ಯನವರನ್ನು ಇಳಿಸಿದ ಅಪವಾದ ನಮ್ಮ ಮೇಲೆ ಬರಬಾರ್ದು ಅಂದ್ರೆ ಅದಕ್ಕೆ ಸೊಲ್ಯೂಷನ್ ರೆಡಿ ಮಾಡಿ ವಿಜಯಶಂಕರ್ ಅವರನ್ನು ರಾಜ್ಯಪಾಲರನ್ನಾಗಿ ಮೇಘಾಲಯಕ್ಕೆ ಕಳಿಸಿದೆ. ವಿಜಯಶಂಕರ್ ಅವರು ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಇದು ಬಿಜೆಪಿಯ ಕೇಂದ್ರ ನಾಯಕತ್ವ ಮಾಡಿರ್ತಕ್ಕಂಥ ಸ್ಟ್ರಾಟಜಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಜಕ್ಕೂ ಬಿಜೆಪಿ ಮತ್ತು JDS ನ ಮಾಸ್ಟರ್ ಸ್ಟ್ರೋಕ್ ವರ್ಕ್ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.